ಖರ್ಗೆ ಅವ್ರ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಏನು ಅವ್ರು ನಿಂತಿರೋ ಸ್ಥಳದಲ್ಲಿ ಭಾಳ ಶುದ್ಧೀಕರಣ ಮಾಡ್ತಕ್ಕಂಥ ಅಮೃತಧಾರೆ ಗಂಜಲ ಮತ್ತು ಸಗಣಿ ಬಳಸೋದ್ರ ಮೂಲಕ ಶುದ್ಧೀಕರಣ ಮಾಡಿದ್ದಾರೆ. ಅವರಿಗೆ ಈ ಮನೋವ್ಯಾಧಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ಮೂಲಕ ಅವ್ರಿಗೊಂದು ಕರೆ ಕೊಡ್ತಾಯಿದ್ದೀನಿ. ಗಂಜಲ ಅಮೃತ ಆಗೋದಾದರೆ, ಸಗಣಿ ಕೂಡ ಅಮೃತ ಆಗೋದಾದರೆ, ಮೃಷ್ಟಾನ್ನ ಆಗೋದಾದರೆ ತಾವು ದಯಮಾಡಿ ಬೆಳಗ್ಗೆ ಎದ್ದಿದ್ದ ತಕ್ಷಣವೇ ನೀರು ಕುಡಿಯೋ ಬದಲು ಗಂಜಲನ ಕುಡೀರಿ, ಅನ್ನ ತಿನ್ನೋ ಬದಲು ಸಗಣಿ ತಿನ್ನಿರಿ. ಆವಾಗ ಇದು ಪರಿಶುದ್ಧ ಅಂತ ನಾವು ಅದ್ರ ಭಾವಿಸ್ತೀವಿ. ಇಲ್ಲ ಅಂತೇಳಿದರೆ ಏನು ಈ ಮನುವಾದ ಈ RSSನ ಒಂದು ಕುತಂತ್ರ, ಸಂಘ ಪರಿವಾರದ ಕುತಂತ್ರದ ಅಡಿನಲ್ಲಿ ಅಸ್ಪೃಶ್ಯರಿಗೆ ಮಾತ್ರ ಈ ರೀತಿ ನಡೆದುಕೊಳ್ತಕ್ಕಂಥ ವಿಚಾರ ಇದೆಲ್ಲ, ಇದು ಖಂಡಿತವಾಗಿ ನಾವು ವಿರೋಧ ಮಾಡ್ತೀವಿ. ಇದು ಅಶುದ್ಧ. ಇದು ಸಂವಿಧಾನಬದ್ಧವಾದಂಥ ಏನು ಕಾನೂನಿದೆ, ಆ ಕಾನೂನು ವಿರುದ್ಧವಾದಂಥ ಮಾಡೋದ್ರ ಮೂಲಕ ಆರ್ಟಿಕಲ್ 17 ಉಲ್ಲಂಘನೆಯನ್ನು ನೀವು ಮಾಡ್ತಾಯಿದ್ದೀರಿ ಅಂತೇಳಿ ಈ ಸಂದರ್ಭದಲ್ಲಿ ಇವರಿಗೆ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಇವರು ಸಗಣಿ ಮತ್ತು ಗಂಜಲನ ಪ್ರತಿನಿತ್ಯ ಸೇವನೆ ಮಾಡಲಿ ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ಸೇರಿ ಒಟ್ಟಿಗೆ ಖಂಡಿಸ್ತಾ ಇದ್ದೀವಿ, ಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ಈ ಘಟನೆ ಆದಮೇಲೆ ಗೃಹ ಮಂತ್ರಿಗಳು ಮಾತಾಡಬೇಕಾಗಿತ್ತು, ಮಾತಾಡಿಲ್ಲ. ಪ್ರಧಾನಮಂತ್ರಿ ಮಾತಾಡಬೇಕಾಗಿತ್ತು, ಮಾತಾಡಿಲ್ಲ. ದಲಿತರ ಬಗ್ಗೆ ತುಂಬ ಕಾಳಜಿ ತೋರಿಸೋಂಥ ಮೋಹನ್ ಭಾಗವತ್ RSS ಮುಖ್ಯಸ್ಥ ಮಾತಾಡ್ತಾ ಇಲ್ಲ. ಮಾತಾಡಿಲ್ಲ ಅಂದರೆ ಅವ್ರ ಉದ್ದೇಶ ಏನಿದೆ ಅಂದರೆ ಇಂಥ ಘಟನೆಗಳು ನಡೀತಾ ಇರಲಿ ಅನ್ನೋ ಉದ್ದೇಶ ಇರಬೇಕು. ಅಲ್ಲ, ಅದನ್ನೇ ಯಾಕೆ ಕನೆಕ್ಟ್ ಮಾಡ್ತೀರಾ ನೀವು? ಮಾತಾಡಿಲ್ಲ ಅಂದರೆ ಇದಕ್ಕೆ ಪುಷ್ಟಿ ಕೊಡುತ್ತೆ ಅನ್ನೋದು ಯಾವ ರೀತಿ ನೀವು ಹೆಂಗೆ ಹೇಳ್ತೀರ ಅದ್ರ ಬಗ್ಗೆ? ಅಲ್ಲ, ಅವ್ರು ಕಂಡಮ್ ಮಾಡಬೇಕಾಗಿತ್ತಲ್ಲ, ಇಂಥ ಘಟನೆ ಆಗಬಾರ್ದಾಗಿತ್ತು ಅಂತ ಕಂಡಮ್ ಮಾಡಬೇಕು. JP ನಡ್ಡಾ ಮಾತ್ರ ಒಬ್ಬ ನಮಗೂ ನೋವಿದೆ ಅಂತ ಹೇಳಿದ್ದಾನೆ. ಗೃಹ ಮಂತ್ರಿಗಳು ಹೇಳ್ಬೇಕಾಗಿತ್ತಲ್ಲ. ಅದಕ್ಕೆ ನಾವೊಂದು ಹೊಸ ಡಿಮ್ಯಾಂಡ್ ಇಟ್ಟಿದ್ದೀವಿ. ಈಗ ಅವ್ರು ಏನು ಶುದ್ಧೀಕರಣ ಮಾಡಿದ್ರು, ಖರ್ಗೆ ನಿಂತಿರೋ ಜಾಗ ಶುದ್ಧೀಕರಣ ಮಾಡಿದ್ರು. ಈ ರಾಜ್ಯದಲ್ಲಿ 56,000 ಹಳ್ಳಿಗಳಿದ್ದಾವೆ, 30 ಮಹಾನಗರ ಪಾಲಿಕೆಗಳಿದ್ದಾವೆ. ಇಲ್ಲೆಲ್ಲ 25% ಶೆಡ್ಯೂಲ್ ಕಾಸ್ಟ್ ಇದ್ದಾರೆ. ಎಲ್ಲೆಲ್ಲಿ ಶೆಡ್ಯೂಲ್ ಕಾಸ್ಟ್ನವ್ರು ನಿಂತ್ಕೊಂಡಿದ್ದಾರೋ ಅಥವಾ ಮಾತಾಡಿದ್ದಾರೋ ಅಲ್ಲೆಲ್ಲ ಬಂದು ಶುದ್ಧೀಕರಣ ಮಾಡಲಿ ಅವರು. ನಮಗೂ ಅವ್ರು ಶುದ್ಧೀಕರಣ ಮಾಡೋದು ಇಷ್ಟ ಆಗ್ತದೆ. ಯಾಕಂದ್ರೆ ನಾವು ನಿಂತಿರೋ ಕಾಲುಗಳು ಎಲ್ಲೆಲ್ಲಿ ನಿಂತಿರ್ತೀವಿ ಅದೆಲ್ಲ ಶುದ್ಧೀಕರಣ ಮಾಡ್ಕೊಂಡು ಹೋಗಲಿ. ಆ ಕೆಲಸನ ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಬಿಡೋಣ. ಅಲ್ಲ, ಇದು ಎಲ್ಲೋ ಒಂದು ಕಡೆ ಒಂದು ಸಮುದಾಯವನ್ನು ನಿರ್ಲಕ್ಷ್ಯ ಮಾಡೋ ರೀತಿ ಇದ್ರೂ ಕೂಡ ಇದು ಒಂದು ರೀತಿ ರಾಜಕೀಯ ಲೇಪನ ಹಚ್ಚೋ ರೀತಿ ಆಗ್ತಾ ಇದೆಯಲ್ಲ ಅಂತ ಏನು ಹೇಳ್ತೀವಿ? ರಾಜಕೀಯ ಲೇಪನ ಏನಿದ್ರಲ್ಲಿ? ಈಗ ಅವ್ರು ಖಂಡನೆ ಮಾಡಿದ್ರೆ ಅವ್ರ BJP ವರ್ಸಸ್ ಕಾಂಗ್ರೆಸ್ ಅನ್ನೋ ಥರ ಇದೆ. ಈಗ ನಾವ್ಯಾರು ಕಾಂಗ್ರೆಸ್ ಅಲ್ಲ, ಸಮುದಾಯದ ಪರ ನೀವು? ನಾವು ಸಮುದಾಯದ ಪರವಾಗಿ. ಈಗ ಖರ್ಗೆ ಅವರು ಇಂಡಿವಿಜುವಲ್ ವ್ಯಕ್ತಿ ಅಲ್ಲ, ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕ ರಾಜ್ಯಸಭೆಯಲ್ಲಿ, ವೆರಿ ಮಚ್ ಈಕ್ವಲ್ ಟು ಪ್ರೈಮ್ ಮಿನಿಸ್ಟರ್ ಆತ. ಆತನಿಗೆ ಹಂಗಾದರೆ ಶಾಡೋ ಪ್ರೈಮ್ ಮಿನಿಸ್ಟರ್, ವಿರೋಧ ಪಕ್ಷದ ನಾಯಕ ಅಂದರೆ ಈಗ ಆತನಿಗೆ ಹಂಗಾದರೆ ಈಗ ನಮ್ಮ ಕತೆಗಳೇನು? ಈಗ ಅದಕ್ಕೆ ಆ ಮನುವಾದಿಗಳಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ, ನಾವು ಎಲ್ಲೆಲ್ಲಿದ್ದೀವಿ ಸಾಧ್ಯವಾದರೆ ನಾವು ನಿಂತಿರೋ ಜಾಗ ಬೇಡ, ನಮ್ಮ ಮನೆಗಳೇ ಬಂದು ಶುದ್ಧೀಕರಣ ಮಾಡಲಿ, ಗುಡಿಸ್ಬಿಡ್ಲಿ. ಕ್ಲೀನಾಗಿ ಗುಡಿಸ್ಬಿಟ್ಟು ಶುದ್ಧೀಕರಣ ಮಾಡಿದ್ರೆ ಅವರಿಂದ ನಮಗೂ ಒಳ್ಳೆಯದಾಗತ್ತೆ. ಸರ್, ಈಗ ಜಾಗತಿಕವಾಗಿ ಇಷ್ಟೆಲ್ಲ ಮುಂದುವರೆದ ದೇಶ ಅಂತಾರೆ, ಇನ್ನೂ ಕೂಡ ಈ ರೀತಿಯ ಒಂದು ಘಟನೆಗಳು ಎಷ್ಟು ಮಾರಕ ಅಂತೀರ ದೇಶಕ್ಕೆ? RSS ಬಜರಂಗ ದಳ BJP ಹೆಸರಿನಲ್ಲಿ ಏನು ಅಧಿಕಾರಕ್ಕೆ ಬಂತು ಸುಮಾರು 11 ವರ್ಷದಿಂದ ಈ ಆಚರಣೆಯನ್ನು ಹೆಚ್ಚು ಮಾಡಿದ್ದಾರೆ. ಇದು ಕಾರಣ ಇಷ್ಟೇ, RSS ಬಜರಂಗ ದಳ ಏನಿದೆಯೋ ಅದು ಕೋಮುವಾದಿಗಳ ಇದು ಅಸ್ಪೃಶ್ಯರನ್ನ ಕಂಡ್ರೆ ಅವ್ರಿಗೆ ಅಸಮಾಧಾನ. ಮನು ಸಂಸ್ಕೃತಿಯನ್ನು ನೋಡಿದ್ರೆ ಬಹುಶಃ ಅಂಬೇಡ್ಕರ್ ಮನು ಸಂಸ್ಕೃತಿನ ಆ ಕಾರಣಕ್ಕೆ ಸುಟ್ಟಾಕಿದ್ರು ಅಂತ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು.
ಆ ಮನು ಸಂಸ್ಕೃತಿಯನ್ನು ಅವ್ರು ಅರ್ಥ ಮಾಡ್ಕೊಂಡ್ರಿಂದ ಈ ದೇಶದ ದಲಿತರನ್ನ ಅಸ್ಪೃಶ್ಯರನ್ನ ಕಂಡ್ರೆ ಅವರು ಈ ಥರದ ಬೆಳವಣಿಗೆಯನ್ನು ಇವತ್ತೇನು ಮಾಡ್ತಾ ಇಲ್ಲ, ಸುಮಾರು 150 ವರ್ಷದಿಂದಲೂ ಮಾಡ್ತಾವ್ರೆ. ಇದಕ್ಕೆ ನಾವು ಅಂದಿನಿಂದಲೂ ಖಂಡಿಸ್ತಾ ಇದ್ದೀವಿ. ಆದರೆ ಇವತ್ತು ನಾವು ಹೇಳೋದೇನು ಅಂದರೆ, ಈ ರಾಷ್ಟ್ರವನ್ನು ಆಳುವಂಥ ಪ್ರಧಾನಿ ಆಗಲಿ ಮತ್ತು ಗೃಹ ಸಚಿವ ಆಗಲಿ ಮಾತಾಡಬೇಕಾಗಿತ್ತು. ಮಾತಾಡದೇ ಇರೋದು ಬಹುಶಃ ಇಂಥ ಪುಂಡ್ರಿಗೆ, RSS ಪುಂಡ್ರಿಗೆ ಪುಷ್ಟಿ ಕೊಡೋವಂಥ ವ್ಯವಸ್ಥೆ ಆಯ್ತದೇನೋ, ಗೃಹ ಸಚಿವರು ಮತ್ತು ಪ್ರಧಾನಿಗಳು ಮಾತಾಡದೇ ಇರೋದು ಪುಷ್ಟಿ ಕೊಟ್ಟಂಗೆ ಆಯ್ತದೇನೋ ಅನ್ನೋ ಒಂದು ನಮ್ಮ ಅನಿಸಿಕೆ ಇದೆ. ಇದನ್ನು ನಾವು ಏನಿದ್ದೀವೋ ಈ ದೇಶದ ದಲಿತರು ಮತ್ತು ರಾಜ್ಯದ ಅಸ್ಪೃಶ್ಯರು RSS, ಬಜರಂಗ ದಳ ಮತ್ತು BJPಗೆ ಮುಂದಿನ ದಿನಗಳಲ್ಲಿ ನಾವು ಪಾಠ ಕಲಿಸುವಂಥ ಕೆಲಸಕ್ಕೆ ಮುಂದೆ ಆಗಬೇಕು ಅನ್ನೋ ಇದರಲ್ಲಿ ನಾವು ಜನರಿಗೆ ಅವೇರ್ನೆಸ್ ಮೂಡ್ತಾ ಇದ್ದೀವಿ. ಅಲ್ಲ, ಈ ಹಿಂದೆ ನಿಮ್ಮ ಮುಖಂಡರು ಹೈದರಾಬಾದಿನ ಏನು ಮಂದಕೃಷ್ಣ ಮಾದಿಕ ಅವ್ರನ್ನ ಇದೇ ಪ್ರೈಮ್ ಮಿನಿಸ್ಟರ್ ಒಪ್ಕೊಂಡು ನಾವಿದ್ದೀವಿ ನಿಮ್ಮ ಜೊತೆ ಅಂದರು. ಇವತ್ತು ಈ ರೀತಿ ನಡೀತಿದೆ, ಇದೇನು ದ್ವಂದ್ವ ನೀತಿನ ಹೇಗೆ? ಈಗ ಕೆಲವರು RSSನ ಸಂಪೂರ್ಣ ಒಪ್ಕೊಂಡ್ಬಿಟ್ಟಿದ್ದಾರೆ. ಒಂದು ತಮ್ಮ ಹಿತಾಸಕ್ತಿಗೆ, ಇನ್ನು ಯಾರೂ ಅಲ್ಲ, ಯಾರೋ ಒಬ್ಬ ಏನು ಹೇಳಿ ಸರ್ ಶ್ರೀನಿವಾಸ್, ಅವನು RSSನ ವಾದಿರಾಜ್ ಅನ್ನೋ ಒಬ್ಬ ವ್ಯಕ್ತಿ ಒಂದು ಕಾಲಕ್ಕೆ ಅವನು ಸಂಘಟನೆನು, ಆತ ಎಲ್ಲವನ್ನು ರುಚಿ ಕಂಡ ಮೇಲೆ ಏನು ಮಾಡ್ತಾನೆ ಅಂದರೆ ನಮ್ಮವ್ರನ್ನ ಕರ್ಕೊಂಡೋಗಿ RSSನ ಒಳಗಡೆ ತುರುಕ್ತಾ ಇದ್ದಾನೆ. ಆದರೆ ಅವರಿಗೆ ಮನುಷ್ಯತ್ವ ಇದ್ದಿದ್ರೆ, ಅವ್ರಿಗೂ ಕೂಡ ಜಾತಿ ಕಳಂಕ ಇದೆ. ಅವನೊಬ್ಬನಿಗೆ ಇಲ್ಲದೆ ಇರ್ಬೋದು, ಅವ್ರ ಫ್ಯಾಮಿಲಿಗೆ, ಅವ್ರ ಸಂಬಂಧಕ್ಕೆ ಜಾತಿ ಕಳಂಕ ಇದ್ದೇ ಇದೆ. ಆದರೆ ಅವ್ರು ಅರ್ಥ ಮಾಡ್ಕೊಂಡಿದ್ರೆ ನಾವು ಈ ಕೆಲಸ ಮಾಡಬಾರ್ದು ಅನ್ನೋದನ್ನ ಅರ್ಥಕೋಬೇಕಾಗಿತ್ತು. ಮತ್ತು BJPಲಿ ಏನು ಇದಾರಲ್ಲ MP ಮತ್ತು ಈ ವಿರೋಧ ಪಕ್ಷದವರು, ಈ ಘಟನೆ ಆದಮೇಲೆ ತಕ್ಷಣ ನಾವು ರಾಜೀನಾಮೆ ಕೊಡ್ತೀವಿ, ಇದು ನಮ್ಮ ಸಮುದಾಯಕ್ಕೆ ಆದ ಅವಮಾನ, ಇದು ಯಾರೋ ಒಬ್ಬ ವ್ಯಕ್ತಿಗಲ್ಲ ಆಗಿರೋದು ಅನ್ನೋದನ್ನ ಮಾತಾಡಬೇಕಾಗಿತ್ತು. ಅವ್ರು ಯಾರೂ ಮಾತಾಡ್ತಾ ಇಲ್ಲ. ಅವರೆಲ್ಲರೂ ಕೂಡ ನಾವು RSSನವರು ಅನ್ನೋವನ್ನು ಬಿಂಬಿಸ್ತಾ ಇದ್ದಾರೆ. ಅದನ್ನು ನಾವು ಖಂಡಿಸ್ತಾ ಇದ್ದೀವಿ.